ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಹ್ಯಾಪಿನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹ್ಯಾಪಿನೆಸ್ ಅಂದ್ರೇನು, ಹಾರ್ಮನಿ ಅಂದ್ರೇನು, ಸಹಬಾಳ್ವೆ ಅಥವಾ ಸಂತೋಷ ಮತ್ತು ಸ್ಟೆಪ್ಸ್ ಆಫ್ ಹ್ಯಾಪಿನೆಸ್ ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಮಿಡಲ್ಲು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ 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 ನನಗೊಂದು ಗ್ಲ್ಯಾನ್ಸ್ ಆಯ್ತು. ಏನಂತಂದ್ರೆ ಕಂಟಿನ್ಯೂಸ್ ಹ್ಯಾಪಿನೆಸ್ ಹೆಂಗೆ ಪಡಿಬೇಕು ಅಂತೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಒಂದು ಪ್ಯಾರಾಡಾಕ್ಸ್ ಒಳಗೆ ಬರ್ತೀವಿ ನಾವು. ಪ್ಯಾರಾಡಾಕ್ಸ್ ಅಂತಂದ್ರೆ ಏನಂದರೆ, ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಆ ಪ್ರಶ್ನೆಗೆ ಉತ್ತರ ಇಲ್ಲ, ಬಟ್ ಅದು ಪ್ರಶ್ನೆನೇ ಅಲ್ಲ, ಬಟ್ ಆದರೂ ಅದು ಪ್ರಶ್ನೆ ಆಗಿರ್ತದೆ. ಆ ಪ್ರಶ್ನೆಗೆ ನೀವು ಉತ್ತರ ಹುಡುಕ್ತಾ ಹುಡುಕ್ತಾ ಹೋದಂಗಿಲ್ಲ, ನಿಮಗೇನೂ ಸಿಗಂಗಿಲ್ಲ. ಬಟ್ ನೀವೇನಾದರೂ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಿದರೆ ನಿಮ್ಮಷ್ಟು ಹ್ಯಾಪಿನೆಸ್ ಈ ಜಗತ್ತೊಳಗೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದನೇದು. ಎರಡನೇದೇನೆಂದರೆ, ಆ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳಿದ್ದೀನಿ, ನೀವು ಹುಡುಕಿದ್ರಿ ಅಂತಂದ್ರೆ ನೀವು ಗ್ರೇಟ್. ಅಕಸ್ಮಾತಾಗಿ ನಿಮ್ಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಅಟ್ಲೀಸ್ಟ್ ಪ್ರಶ್ನೆಯ ಇಂಟೆನ್ಸಿಟಿ ಆಫ್ ಡಿಫಿಕಲ್ಟಿನಾದರೂ ಅರ್ಥ ಮಾಡ್ಕೋಬೇಕು. ಆ ಪ್ರಶ್ನೆ ಎಷ್ಟು ಡಿಫಿಕಲ್ಟ್ ಆಗಿರ್ಬೋದು ಅಥವಾ ಇದು ಯಾಕೆ ಉದ್ಭವ ಆಯಿತು ಅದನ್ನಾದರೂ ನಾವು ಅರ್ಥ ಮಾಡಿಕೊಂಡ್ರೂ ಕೂಡ ನಮಗೆ ಹ್ಯಾಪಿನೆಸ್ದು ತಿರುಳು ಸಿಗಲಿಕ್ಕೆ ಶುರು ಆಗ್ತದೆ. ಆ ಒಂದು ಕನ್ಕ್ಲೂಷನಿಗೆ ನಾವು ಇವತ್ತು ಬಂದಿದ್ವಿ. ಅದೇನಂತಂದರೆ, ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ, ಒಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಹೇಳ್ತೀನಿ. ಓಕೆ, ಭಾಳ ತೀಕ್ಷ್ಣವಾಗಿ ಕೇಳ್ತಾ ಹೋಗ್ರಿ. ಏನಾದರೂ ಯೋಚನೆ ಮಾಡಕತ್ತಿದ್ರೆ, ಕೆಲಸ ಮಾಡಕತ್ತಿದ್ರೆ ಬಿಡ್ರಿ. ಕೇವಲ ನನ್ನ ಶಬ್ದದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿರಿ. ಎರಡೆರಡು ಸತಿ ಮೂರು ಸತಿ ಹೇಳ್ತೀನಿ, ಬೇಸರ ಮಾಡ್ಕೋಬೇಡ್ರಿ. ಓಕೆ, ಲೆಟ್ ಅಸ್ ಕನ್ಸಿಡರ್. ಈಗ ನಿಮ್ಗೆ ಹೊಟ್ಟೆ ಹಸ್ತಿದೆ ಅಂತ ತಿಳ್ಕೊಳ್ರಿ. ಈಗ ನಾನು ಆ ಪ್ರಶ್ನೆಯನ್ನು, ಆ ಪ್ಯಾರಾಡಾಕ್ಸನ್ನು ಒಂದು ಹೊಟ್ಟೆ ಹಸಿವಿನ ಎಕ್ಸಾಂಪಲ್ ತೊಗೊಂಡು ಹೇಳ್ತಾಯಿದ್ದೀನಿ. ಇದನ್ನು ನೀವು ಬೇರೆ 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 ಎಕ್ಸಾಂಪಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನು ಹೇಳ್ತಕ್ಕಂಥದ್ದು ಒಂದು ಎಕ್ಸಾಂಪಲ್, ರೈಟಾ? ಓಕೆ, ಲೆಟ್ ಅಸ್ ಕನ್ಸಿಡರ್. ನಿಮ್ಗೆ ಹೊಟ್ಟೆ ಹಸ್ತದ ಅಂತ ತಿಳ್ಕೊಳ್ರಿ. ನೋಡ್ರಿ, ಹೊಟ್ಟೆ ಹಸಿದದ ಅಂದರೆ ನೀವು ಹ್ಯಾಪಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಿಮಗೆ ತಳಮಳ ಇರ್ತದ, ಸಂತುಷ್ಟತೆ ಇರಂಗಿಲ್ಲ. ಇದು ಪಕ್ಕ, ರೈಟ್? ಹೊಟ್ಟೆ ಜಾಸ್ತಿ ಹಸ್ದಾಗ ಹ್ಯಾಪಿನೆಸ್ ಇರಂಗಿಲ್ಲ, ಏನೋ ಒಂದು ಡಿಸ್ಟರ್ಬೆನ್ಸ್ ಇರ್ತೈತಿ ಮೈಂಡ್ ಒಳಗಡೆ. ಅದನ್ನು ಹೊಟ್ಟೆ ಹಸ್ದಾಗ ನಾನು ನಿಮ್ಮನ್ನು ಫುಲ್ಫಿಲ್ಡ್, ಕಂಟೆಂಟೆಡ್ ಅಥವಾ ಸ್ಯಾಟಿಸ್ಫೈಡ್, ಸಂತುಷ್ಟತೆ, ಆನಂದ, ಈ ರೀತಿಯ ಶಬ್ದಗಳು ನಿಮಗೆ ಆವಾಗ ಇರ್ತಾವ ಅಂತ ಹೇಳೋಕ್ಕಾಗಂಗಿಲ್ಲ. ಅರ್ಥಾಯ್ತಾ? ನಿಮ್ಗೆ ಹೊಟ್ಟೆ ಹಸ್ತದೆ ಅಂದಮೇಲೆ ಬೇಚೈನಿ ಅಂತ ಹೇಳ್ತಾರೆ, ಹೌದಾ? ಚಂಚಲತೆ ಐತಿ ಮನಸ್ಸೊಳಗಡೆ, ಹ್ಯಾಪಿನೆಸ್ ಅಂತೂ ಇಲ್ಲ, ಕರೆಕ್ಟಾ? ಇನ್ನೊಮ್ಮೆ ಹೇಳ್ತೀನಿ ನೋಡು. ಹೊಟ್ಟೆ ಹಸ್ತದ ಅಂದ್ರೆ ನೀವು ಹ್ಯಾಪಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ಕ್ಷಣದಲ್ಲಿ ನಿಮ್ಮ ಅನ್ಹ್ಯಾಪಿಗೆ ಹೊಟ್ಟೆ ಹಸಿವು ಕಾರಣ. ಪಕ್ಕನಾ? ಇದನ್ನು ಪಕ್ಕ ಮಾಡ್ಕೊಳ್ಬೇಕು. ಇನ್ನೊಮ್ಮೆ ಹೇಳ್ತೀನಿ. ಈಗ ನಿಮಗೆ ಹೊಟ್ಟೆ ಹಸ್ತದಂದ್ರೆ ನೀವು ಆ ಹಸಿವನ್ನು ಇಟ್ಕೊಂಡು ಹ್ಯಾಪಿ ಇರೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಅನ್ಹ್ಯಾಪಿ ಇರ್ತೀರಿ. ಈ ಕ್ಷಣದಲ್ಲಿ ಇರುವ ನಿಮ್ಮ ಅನ್ಹ್ಯಾಪಿಗೆ ಹೊಟ್ಟೆ ಹಸಿವು ಕಾರಣ. ಅರ್ಥಾಯ್ತಾ? ಓಕೆ, ಹಾಗಾದ್ರೆ ನನ್ನ ಸಂತೋಷಕ್ಕೆ, ನನ್ನ ಹ್ಯಾಪಿನೆಸ್ಸಿಗೆ ನಾನು ಏನು ಮಾಡಬೇಕು ಅಂದರೆ ಊಟ ಮಾಡಬೇಕು, ಕರೆಕ್ಟಾ? ಈ ಕ್ಷಣದಲ್ಲಿ ಸೊಲ್ಯೂಷನ್ ಏನೈತಿ ಹೇಳು? ಊಟ ಮಾಡಬೇಕು. ಊಟ ಮಾಡಿದ ಮೇಲೆ ನೀನು ಹ್ಯಾಪಿ ಆಗಿರ್ತೀಯ ಅಂತ ಏನಾದರೂ ಗ್ಯಾರಂಟಿ ಆಯಿತಾ? ದಿಸ್ ಈಸ್ ದ ವೆರಿ 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 ಡಿಫಿಕಲ್ಟ್ ಕ್ವಶನ್. ನಿನ್ನ ಅನ್ಹ್ಯಾಪಿನೆಸ್ಸಿಗೆ ಹೊಟ್ಟೆ ಹಸಿವು 100% ಗ್ಯಾರಂಟಿ ಅದ, ಬಟ್ ಊಟ ಮಾಡಿದ ಮೇಲೆ ನಿನಗೆ ಹ್ಯಾಪಿನೆಸ್ಸು 100% ಗ್ಯಾರಂಟಿ ಇಲ್ಲ. ಹಾಗಾದರೆ ನಾನು ಹ್ಯಾಪಿ ಆಗಿರಬೇಕಾದ್ರೆ ಏನು ಮಾಡಬೇಕು? ಇದೇ ಕ್ವಶನ್. ತಿರುಳನ್ನು ಅರ್ಥ ಮಾಡ್ಕೊಳ್ರಿ. ಜಲ್ದಿ ಆನ್ಸರ್ ಮಾಡಬೇಡ್ರಿ, ಹೌದಾ? ನಮಗೆ ಗೊತ್ತಿದ್ರೆ ಏನ್ರಿ ಊಟ ಮಾಡಿಬಿಟ್ರೆ ಮುಗಿತು, ಜಲ್ದಿ ಆನ್ಸರ್ ಮಾಡೋಂಗಿಲ್ಲ. ತಿರುಳನ್ನು ಅರ್ಥ ಮಾಡ್ಕೊಳೋದು ಏನಂದ್ರೆ, ನನ್ನ ಅನ್ಹ್ಯಾಪಿನೆಸ್ಸಿಗೆ ಕಾರಣ ನನಗೆ ಗೊತ್ತೈತಿ, ಬಟ್ ನನ್ನ ಹ್ಯಾಪಿನೆಸ್ಸಿಗೆ ಕಾರಣ ಗೊತ್ತಿಲ್ಲ. ನನ್ನ ಅನ್ಹ್ಯಾಪಿನೆಸ್ಸಿಗೆ ನನ್ನ ಹೊಟ್ಟೆ ಹಸಿವು ಕಾರಣ ಐತಿ, ಬಟ್ ಹೊಟ್ಟೆ ತುಂಬಿದ ಮೇಲೆ ನಾನು ಹ್ಯಾಪಿ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಿಮಗೆ. ಏನಂದರೆ, ನೌಕರಿ ತೊಗೋಬೇಕಂದ್ರೆ ಡಿಗ್ರಿ ಬೇಕು ಅಂತ ಅಂದ್ಕೊಂಡೋಣ. ಒಂದು ನೌಕರಿ ತೊಗೋಬೇಕಾದ್ರೆ ಡಿಗ್ರಿ ಬೇಕಂತ ತಿಳ್ಕೊಳ್ರಿ. ಓಕೆ, ಈಗ ನೀನು ಅನ್ಹ್ಯಾಪಿ ಯಾಕದಿ ಅಂದರೆ ನಿನ್ನ ಹತ್ರ ನೌಕರಿ ಇಲ್ಲ.
ಈಗ ನಿನ್ನ ಹತ್ರ ನೌಕರಿ ಇಲ್ಲ. ನೌಕರಿ ತೊಗೋಬೇಕಾದ್ರೆ ನೀ ಏನು ಮಾಡಬೇಕು? ಓದಬೇಕು, ಒಂದು ಡಿಗ್ರಿ ತೊಗೋಬೇಕು. ಡಿಗ್ರಿ ತೊಗೊಂಡವ್ರಿಗೆ ನೌಕರಿ ಸಿಗ್ತದ ಅಂತ ಏನ್ರಿ ಗ್ಯಾರಂಟಿ ಐತೇನು? ಇಲ್ಲ. ಹಾಗಾದ್ರೆ ನಾವು ನೌಕರಿ ಹೆಂಗೆ ತೊಗೋಬೇಕು? ಕ್ವಶನ್ ನೋಡಿ ಹೆಂಗದ, ಹೌದಾ? ಡಿಗ್ರಿ ಸರ್ಟಿಫಿಕೇಟ್ ಇಲ್ಲಾಂದ್ರೆ ನೌಕರಿ ಇಲ್ಲ, 100% ಪಕ್ಕ. 100% ಪಕ್ಕ. ನಿನ್ನ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿನಗೆ ನೌಕರಿ ಇಲ್ಲ, 100% ಪಕ್ಕ. ಓಕೆಪ್ಪ, ಹಂಗಾರೆ ನೌಕರಿ ತೊಗೊಳಕ್ಕೆ ಏನು ಮಾಡಬೇಕು? ಸರ್ಟಿಫಿಕೇಟ್ ತೊಗೋಬೇಕು. ಸರ್ಟಿಫಿಕೇಟ್ ತೊಗೊಂಡ ಮೇಲೆ ನಿನಗೆ ನೌಕರಿ ಸಿಗುತ್ತೆ ಅಂತ 100% ಗ್ಯಾರಂಟಿ ಐತೇನೋ? ಇಲ್ಲ. ಹಾಗಾದರೆ ನಾನು ನೌಕರಿ ಹೆಂಗೆ ತೊಗೋಬೇಕು? ನೌಕರಿ ತೊಗೊಳಕ್ಕೆ 100% ಗ್ಯಾರಂಟಿ ಏನೈತಿ? ಇಲ್ಲ. ಇದೇ ಕ್ವಶನ್ ಐತಿ, ಬಟ್ ಇದಕ್ಕೆ ಆನ್ಸರ್ ಇಲ್ಲ. ನನ್ನ ಈಗಿನ ಅನ್ಹ್ಯಾಪಿನೆಸ್ಸಿಗೆ ಕಾರಣಗಳನ್ನು ಬರಿತಾ ಹೋದರೆ 1000 ಬರಿಬೋದು ನಾನು, ಮತ್ತು ಎಲ್ಲ ಕಾರಣಗಳು ಕೂಡ 100% ಪಕ್ಕ ಕಾರಣಗಳಿರ್ಬೋದು. ಒಂದಿಷ್ಟು ಲಿಸ್ಟ್ ಮಾಡ್ತೀನಿ ನೋಡು. ನನಗೆ ನೌಕರಿ ಇಲ್ಲ, ಇದು ನನ್ನ ಅನ್ಹ್ಯಾಪಿನೆಸ್ಸಿಗೆ ಕಾರಣ. ನನಗೆ ಹೊಟ್ಟೆ ಹಸಿದಿದೆ, ನನ್ನ ಅನ್ಹ್ಯಾಪಿನೆಸ್ಸಿಗೆ ಕಾರಣ. ನನ್ನ ಹತ್ರ ಕಾರ್ ಇಲ್ಲ, ನನ್ನ ಅನ್ಹ್ಯಾಪಿನೆಸ್ಸಿಗೆ ಕಾರಣ. ನಂದು ಸ್ವಂತ ಮನೆ ಇಲ್ಲ, ನನ್ನ ಅನ್ಹ್ಯಾಪಿನೆಸ್ಸಿಗೆ ಕಾರಣ. ನನ್ನ ಕೈಯಲ್ಲಿ ದುಡ್ಡಿಲ್ಲ, ಅನ್ಹ್ಯಾಪಿನೆಸ್ಸಿಗೆ ಕಾರಣ. ಹೌದಾ? ಈ ರೀತಿ ನೀವೇನು ಮಾಡ್ಬೋದು ಅಂದ್ರೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮಕ್ಕಳ ಮದುವೆ ಆಗಿಲ್ಲ, ಮೊಮ್ಮಕ್ಕಳಿಲ್ಲ, ಈ ರೀತಿ ನಿಮ್ಮ ಅನ್ಹ್ಯಾಪಿನೆಸ್ಸಿಗೆ ಕಾರಣಗಳನ್ನು ಬರಿತಾ ಹೋಗ್ರಿ. 1000 ಬೇಡ, 100 ಕಾರಣಗಳನ್ನು ಬರೀರಿ. ಬರೆದ ಮೇಲೆ ನೆಕ್ಸ್ಟ್ ಕಾಲಮ್ ಒಳಗೆ ಬರಿತಾ ಹೋಗ್ರಿ. ಓಕೆ, ಅದನ್ನು ಫುಲ್ಫಿಲ್ ಮಾಡಿದರೆ ಹ್ಯಾಪಿನೆಸ್ ಗ್ಯಾರಂಟಿನಾ? ಕ್ವಶನ್ ಕೇಳ್ಕೊತ ಹೋಗ್ರಿ. ನನ್ನ ಹತ್ರ ಕಾರ್ ಇಲ್ಲ, ನನ್ನ ಅನ್ಹ್ಯಾಪಿನೆಸ್ಸಿಗೆ ಕಾರಣವಾಗಿದೆ. ಕಾರ್ ತೊಗೊಂಡ ಮೇಲೆ ನಾನು ಹ್ಯಾಪಿ ಇರ್ತೀನಾ? 100%. ಅಲ್ಲಿ ಮತ್ತೆ ಡೌಟ್ ಬರ್ತದೆ. ಅರ್ಥ ಆಯ್ತಾ? ನನಗೆ ಈಗ ಮಕ್ಕಳಿಲ್ಲ ನನಗೆ. ಓಕೆ, ಅದು 100% ನನ್ನ ಅನ್ಹ್ಯಾಪಿನೆಸ್ಸಿಗೆ, ನನಗೆ ಮಕ್ಕಳಿಲ್ಲಲ್ಲ, ಅದು ಅನ್ಹ್ಯಾಪಿನೆಸ್ಸಿಗೆ ಕಾರಣ. ನನಗೆ ಮಗು ಆದಮೇಲೆ ನಾನು ಹ್ಯಾಪಿಯಾಗಿರ್ತೀನಾ? ಅದು ಡೌಟ್ಫುಲ್ ಐತಿ. ನನಗೆ ಹೊಟ್ಟೆ ಹಸ್ತದ, ಅನ್ಹ್ಯಾಪಿನೆಸ್ಸಿಗೆ ಕಾರಣ. ನಾನು ಉಂಡ ಮೇಲೆ ಹ್ಯಾಪಿಯಾಗಿರ್ತೀನಾ? ಅದು ಡೌಟ್ಫುಲ್ ಐತಿ. ನನಗೆ ಮನಿ ಇಲ್ಲ, ಸ್ವಂತ ಮನಿ ಇಲ್ಲ, ಅದು ಅನ್ಹ್ಯಾಪಿನೆಸ್ಸಿಗೆ ಕಾರಣ. ಮನಿ ಕಟ್ಟಿದ ಮೇಲೆ ನಾನು ಹ್ಯಾಪಿಯಾಗಿರ್ತೀನಾ? 100% ಡೌಟ್ಫುಲ್ ಐತಿ. ತಿಳಿತಾ? ನನಗೀಗ ಹೊಟ್ಟೆ ನೋಯ್ತಾ ಇದೆ, ಅದು ಅನ್ಹ್ಯಾಪಿನೆಸ್ಸಿಗೆ ಕಾರಣ. ಹೊಟ್ಟೆ ನೋಯೋದು ನಿಂತ ಮೇಲೆ ನೀನು ಹ್ಯಾಪಿಯಾಗಿರ್ತೀಯಾ? 100% ಡೌಟ್ಫುಲ್ ಅದ. ಎಷ್ಟು ತೊಗೊಳ್ರಿ ನೀವು. ಅದಕ್ಕೆ ಅನ್ಹ್ಯಾಪಿನೆಸ್ಸಿಗೆ ವಿ ವಿಲ್ ರೈಟ್ hundreds of questions, but we don't know what is the reason, how to get the happiness ಅಂತೇಳಿ. ಈ ಕ್ವಶನ್ಗೆ ಉತ್ತರ ನೀವು ಹುಡುಕೋದು ಹೆಂಗೆ? ವಿ ಸ್ಟಾಪ್. ನಮ್ಮ ಕ್ಲಾಸ್ ಒಳಗಡೆ ಇದು ನಿಂತು ಬಿಡ್ತಿದ್ದು, ಕ್ವಶನ್ ಇದು ನಿಂತಿದ್ದು. ನಾನು ಫೇಲ್ ಆಗಿದ್ದೀನಿ, ಈ ಒಂದು ಸಬ್ಜೆಕ್ಟ್ ಒಳಗಡೆ ಫೇಲ್ ಆಗಿದ್ದೀನಿ. ಅದಕ್ಕೆ ನನ್ನ ಅನ್ಹ್ಯಾಪಿನೆಸ್ಸಿಗೆ ಕಾರಣ ಆ ಸಬ್ಜೆಕ್ಟ್ ಫೇಲ್ ಆಗಿರೋದು. ಆ ಸಬ್ಜೆಕ್ಟ್ ಪಾಸ್ ಆದಮೇಲೆ 100% ಹ್ಯಾಪಿನೆಸ್ ಗ್ಯಾರಂಟಿನಾ? ಇಲ್ಲ. ಸ್ವಲ್ಪ ಹ್ಯಾಪಿನೆಸ್, ಕ್ಷಣ ಮಾತ್ರ ಹ್ಯಾಪಿನೆಸ್ ಇರ್ತೈತಿ. ಬಟ್ ಅದು ಆ ಕ್ಷಣ ಮಾತ್ರ ಹ್ಯಾಪಿನೆಸ್ಸನ್ನು ಕೂಡ 100% ಗ್ಯಾರಂಟಿ ಇಲ್ಲ. ಹ್ಯಾಪಿನೆಸ್ ಐತಿ, ಬಟ್ ಗ್ಯಾರಂಟಿ ನಿನಗೆ ಯಾರೂ ಕೊಡೋಂಗಿಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನೌಕರಿ ಇಲ್ಲ, ಎಲ್ಲರೂ ಬರೆದು ಕೊಡ್ತಾರೆ. ಬೇಕಾದ್ರೆ ನೀ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲರಿ ಸರ್ ನನಗೊಂದು ನೌಕರಿ ಕೊಡ್ರಿ ಅಂತ ಅಂದರೆ, ಇಲ್ಲಪ್ಪ ನೀನು ನೌಕರಿ ಕೊಡೋಕ್ಕಾಗಲ್ಲ. ಯಾಕೆ? ನಿನ್ನ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ. ನಿನಗೆ ಸ್ಟ್ರೇಟ್ ಅವೇ ಏನು ಮಾಡ್ತಾನೆ? ಹೊರಗೆ ಹಾಕ್ತಾನೆ. ಬರೆದು ಕೊಡ್ರಿ ಅಂದರೆ ಬರೆದು ಕೊಡ್ತಾನೆ. ದಿಸ್ ಪರ್ಸನ್ ಡೋಂಟ್ ಹ್ಯಾವ್ ಅ ಡಿಗ್ರಿ ಸರ್ಟಿಫಿಕೇಟ್, ದೇರ್ ಫೋರ್ ವಿ ಕೆನಾಟ್ ಅಫೋರ್ಡ್ ಎನಿ ಜಾಬ್ ಟು ಹಿಮ್ ಅಂತ ಬೇಕಾದ್ರೆ ಬರೆದು ಕೊಡಿದ್ರೆ ಬರೆದು ಕೊಡ್ತಾರೆ. ಆದರೆ ಡಿಗ್ರಿ ಸರ್ಟಿಫಿಕೇಟ್ ಇದ್ದವ್ರಿಗೆಲ್ಲ ಜಾಬ್ ಕೊಡ್ತೀಯಾ? ಬರೆದು ಕೊಡ್ರಿ ನೋಡೋಣ. ಬರೆದು ಕೊಡೋಂಗಿಲ್ಲ, ಬರೆದು ಕೊಡೋಕೆ ಬರೋಂಗಿಲ್ಲ. ಹಂಗೆ ನಿನ್ನ ಜೀವನದಲ್ಲಿ ಏನೇನು ಹ್ಯಾಪಿನೆಸ್ಸಿಗೆ ಕಾರಣಗಳದಾವ ಅವನ್ನೆಲ್ಲ ಬರಿ ಅಂದ್ರೆ ಬರಿತೀರಿ ನೀವು. ಬಟ್ ನಿಮ್ಮ ಜೀವನದಲ್ಲಿ ಅನ್ಹ್ಯಾಪಿನೆಸ್ಸಿಗೆ ಏನು ರೀಸನ್ ಅದ ಅನ್ನೋದು ಬರಿತೀರಿ ನೀವು. ಬಟ್ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ಸಿಗೆ ಏನು ಮಾಡಬೇಕಂತ ಬರಿ ಅಂದ್ರೆ ಯಾರಾದರೂ ಬರೆಯೋಕ್ಕೆ ಬರೋಂಗಿಲ್ಲ. ಆದ್ದರಿಂದ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡ್ಕೊಳ್ಬೇಕು. ಅಥವಾ ಅನ್ಹ್ಯಾಪಿನೆಸ್ಸಿಗೆ ಕಾರಣ ಈಗೇನು ಬರೆದಿಟ್ಟಿನಲ್ಲ, ನಿಜವಾಗಲೂ ಅವುಗಳ ಕಾರಣನ ಅದನ್ನಾದರೂ ಪಕ್ಕ ಮಾಡ್ಕೋಬೇಕು. ನನ್ನ ಲಿಸ್ಟ್ ಇತ್ತಲ್ಲ, ಇಲ್ಲೊಂದು ದೊಡ್ಡ ಲಿಸ್ಟ್ ಇತ್ತಲ್ಲ, ಹೊಟ್ಟೆ ಹಸ್ತಿತ್ತು, ಕಾರ್ ಇಲ್ಲ, ಬಟ್ಟೆ ಇಲ್ಲ, ಮನಿ ಇಲ್ಲ, ಮದುವೆ ಇಲ್ಲ, ನೌಕರಿ ಇಲ್ಲ, ರೊಕ್ಕ ಇಲ್ಲ,
ಶರೀರ ಸರಿಯಾಗಿ ಆರೋಗ್ಯ ಇಲ್ಲ, ಇವೇನು ಬರೆದಿಟ್ಟಿದ್ದೀನಲ್ಲ ಇವು ಎಲ್ಲವನ್ನೂ ನಾ ಏನು ಅನ್ನಕತ್ತೀನಿ, ಇವನ್ನ ಇವು ಅನ್ಹ್ಯಾಪಿನೆಸ್ಸಿಗೆ ಕಾರಣಗಳು ಅಂತ ಅನ್ನಕತ್ತೀನಿ. ಆರ್ ದೇ ರಿಯಲಿ ಅ ಟ್ರೂ ರೀಸನ್ಸ್ ಫಾರ್ ಯುವರ್ ಅನ್ಹ್ಯಾಪಿನೆಸ್? ಈ ಕ್ವಶನ್ ಆದರೂ ಕೇಳ್ಕೋಬೇಕು. ಅಥವಾ ಮತ್ತು ಅದು ಕ್ವಶನ್ಗೆ ಆನ್ಸರ್ ಎಸ್ ಇರ್ತೈತೆ ಅದು. ಯಾಕಂತಂದ್ರೆ ನಾವು ಈ ಯಾವೂ ಇರಲಿಲ್ಲ ಅಂದ್ರೆ ಅನ್ಹ್ಯಾಪಿನೆಸ್ ಮಾತ್ರ 100% ಫಿಕ್ಸ್ ಅದ. ಅದನ್ನ ಯಾಕೆ ನಾವು ಡೌಟ್ ಪಡೋಣ? ನನಗೆ ಮನಿ ಇಲ್ಲ ಅಂದರೆ ನಾನು ಅನ್ಹ್ಯಾಪಿ ಇರ್ತೀನಿ. ಬಿಕಾಸ್ ನಾನು ಪ್ರತಿ ಸೆಕೆಂಡ್ಗೂ ಪ್ರತಿ ಕ್ಷಣದೊಳಗೂ ಕೂಡ ನನ್ನ ಸೇಫ್ಟಿ ಸಲ ನಾನು ಯೋಚನೆ ಮಾಡ್ತಿರ್ತೀನಿ. ನನ್ನ ನೌಕರಿ ಇಲ್ಲ, ದುಡ್ಡಿಲ್ಲ ಕೈಯಾಗ ಅಂತಂದರೆ ನಾನು ಅನ್ಹ್ಯಾಪಿ ಫೀಲ್ ಮಾಡೇ ಮಾಡ್ತೀನಿ. ಅದರೊಳಗೆ ಎರಡು ಮಾತಿಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ ಅಂತಂದರೆ ನಾನು ಅನ್ಹ್ಯಾಪಿನೆಸ್ ಫೀಲ್ ಮಾಡೇ ಮಾಡ್ತೀನಿ. ನನಗೆ ಜ್ವರ ಬಂದದ ಅಂದರೆ ನಾನು ಅನ್ಹ್ಯಾಪಿನೆಸ್ ಫೀಲ್ ಮಾಡೇ ಮಾಡ್ತೀನಿ. ಬಟ್ ಜ್ವರ ನಿಂತಾಗ ಹ್ಯಾಪಿನೆಸ್ ಫೀಲ್ ಮಾಡ್ತೀಯಾ ಅಂತ 100% ಗ್ಯಾರಂಟಿ ಐತನು? ಮನಿ ಕಟ್ಟಿದ ಮೇಲೆ ಹ್ಯಾಪಿನೆಸ್ ಫೀಲ್ ಮಾಡ್ತೀಯಾ ಅಂತ 100% ಗ್ಯಾರಂಟಿ ಐತನು? ಮದುವೆ ಆದಮೇಲೆ 100% ಹ್ಯಾಪಿಯಾಗಿರ್ತೀಯ ಅಂತ ಗ್ಯಾರಂಟಿ ಐತನು? ಇಲ್ಲ. ಫಸ್ಟ್ ರ್ಯಾಂಕ್ ಬಂದ ಮೇಲೆ ನೌಕರಿ ಸಿಗ್ತದಂತೇನು ಗ್ಯಾರಂಟಿ ಐತನು? ಇಲ್ಲ. ಇದು ನೋಡು ಕ್ವಶನ್ನು. ಬಟ್ ಇಷ್ಟು ಚೆನ್ನಾಗಿದೆ ಇದು ಕ್ವಶನ್ನು, ರೈಟಾ? ಹಿಂಗೆ ಯೋಚನೆ ಮಾಡೋಣ. ನಾವೇನು ಮಾಡಕತ್ತೀವಿ ಅಂತಂದರೆ ಅನ್ಹ್ಯಾಪಿನೆಸ್ಸಿಗೆ ರೀಸನ್ ಏನದಲ್ಲ ಅದನ್ನು ಲಿಸ್ಟ್ ಮಾಡಿ ಅದನ್ನು ಫುಲ್ಫಿಲ್ ಮಾಡೋದ್ರಿಂದ ಹ್ಯಾಪಿ ಆಗ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಅದು ಆಗ್ತಾ ಇಲ್ಲ. ಇನ್ನೊಂದು ಬಿಗ್ಗೆಸ್ಟ್ ಕ್ವಶನ್ ಹೇಳ್ತೀನಿ, ಡೀಪೆಸ್ಟ್ ಕ್ವಶನ್ ಏನಂದ್ರೆ, ನನ್ನ ಹತ್ರ ಕಾರ್ ಇಲ್ಲ, ಅದ್ರ ಸಲ ನಾನೀಗ ಅನ್ಹ್ಯಾಪಿ ಫೀಲ್ ಮಾಡಕತ್ತೀನಿ. ಕಾರ್ ತೊಗೊಂಡ ಮೇಲೆ ನಾ ಹ್ಯಾಪಿ ಫೀಲ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ಬಟ್ ನನಗೂ ಗೊತ್ತದ ಕಾರ್ ತೊಗೊಂಡ ಮೇಲೆ ಕಾರ್ ಅಷ್ಟೇ ನನಗೆ ಹ್ಯಾಪಿನೆಸ್ಸನ್ನು ಕೊಡೋಂಗಿಲ್ಲ, ಅದ್ರ ಜೊತೆಗೆ ಬೇರೆ ಇನ್ನೊಂದು ಏನೋ ಒಂದು ಬಂದಾಗ ನನಗೆ ಹ್ಯಾಪಿನೆಸ್ ಸಿಗ್ತದೆ. ಕಾರಿನ ಜೊತೆಗೆ ನಾನು ಇನ್ನೊಂದು ಏನೋ ಖರೀದಿ ಮಾಡಬೇಕಾಗ್ಯದ. ಬರೀ ಕಾರ್ ಖರೀದಿ ಮಾಡಿದ್ರೆ ನಡೆಯಂಗಿಲ್ಲ. ಹಾಗಾದ್ರೆ ಕಾರ್ ಬಿಟ್ಟು ಅದು ಇನ್ನೊಂದು ಏನೋ ಐತಲ್ಲ ಅದನ್ನು ಅಷ್ಟೇ ಖರೀದಿ ಮಾಡ್ತೀನಿ ಅಂದ್ರೂ ಕೂಡ ನಡೆಯಂಗಿಲ್ಲ. ಕಾರನ್ನೂ ಖರೀದಿ ಮಾಡಬೇಕು, ಅದ್ರ ಜೊತೆಗೆ ಅದನ್ನೂ ಖರೀದಿ ಮಾಡಬೇಕು. ನನಗೀಗ ಹೊಟ್ಟೆ ನೋಯ್ತಾ ಇದೆ ಅಂತಂದ್ರೆ ನನ್ನ ಪ್ರೆಸೆಂಟ್ ಸಿಚುವೇಶನ್ ಒಳಗಡೆ ಹೊಟ್ಟೆ ನೋವು ನನ್ನ ಅನ್ಹ್ಯಾಪಿನೆಸ್ಸಿಗೆ ಕಾರಣ. ಹಾಗಾದರೆ ನಾನು ಈಗ ಔಷಧಿ ತೊಗೊಳ್ಬೇಕು. ಔಷಧಿ ತೊಗೊಂಡಾಗ ನನ್ನ ಆರೋಗ್ಯ ನಿಂದಿರ್ತದೆ. ಔಷಧಿಗಳಷ್ಟೇ ನನ್ನನ್ನು ಹ್ಯಾಪಿನೆಸ್ ಮಾಡೋಂಗಿಲ್ಲ, ಔಷಧಿಗಳ ಜೊತೆಗೆ ನಾನು ಇನ್ನೊಂದು ಏನೋ ಒಂದನ್ನು ಖರೀದಿ ಮಾಡಬೇಕು. ಔಷಧಿ ಪ್ಲಸ್ ಅದನ್ನು ಖರೀದಿ ಮಾಡಿದಾಗ ಮಾತ್ರ ನನಗೆ ಹ್ಯಾಪಿನೆಸ್ ಗ್ಯಾರಂಟಿ ಅದ. ಔಷಧಿಗಳಷ್ಟೇ ನನ್ನನ್ನು ಹ್ಯಾಪಿನೆಸ್ ಮಾಡೋಂಗಿಲ್ಲ. ಔಷಧಿಗಳು ಬೇಕಾದ್ರೆ ನನ್ನನ್ನು ಆರೋಗ್ಯವಂತನನ್ನಾಗಿ ಮಾಡ್ತಾವೆ, ಬಟ್ ಹ್ಯಾಪಿನೆಸ್ ಆಗಿ ಮಾಡೋಂಗಿಲ್ಲ. ಕಾರು ನನ್ನ ನೀಡನ್ನು ಫುಲ್ಫಿಲ್ ಮಾಡ್ತದೆ, ಬಟ್ ನನ್ನ ಹ್ಯಾಪಿನೆಸ್ ಮಾಡೋಂಗಿಲ್ಲ. ಫುಡ್ ನನ್ನ ಹೊಟ್ಟೆಯನ್ನು ತುಂಬಿಸ್ತದ, ಬಟ್ ನನ್ನ ಹ್ಯಾಪಿನೆಸ್ಸಿಗೆ ಅದು ಕಾರಣ ಆಗಿರಲ್ಲ. ಮದುವೆ ನನ್ನ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡ್ತದೆ, ಬಟ್ ನನ್ನ ಹ್ಯಾಪಿನೆಸ್ಸಿಗೆ ಫುಲ್ಫಿಲ್ ಆಗೋಲ್ಲ. ಮಕ್ಕಳಾಗಿಲ್ಲ ಅಂದರೆ ಮಕ್ಕಳು ಆದಮೇಲೆ ನಿನ್ನ ಫುಲ್ಫಿಲ್ ಆಗ್ತದೆ, ಬಟ್ ನಿನ್ನ ಹ್ಯಾಪಿನೆಸ್ಸಿಗೆ ಅದು ಫುಲ್ಫಿಲ್ ಮಾಡೋಂಗಿಲ್ಲ. ನೌಕರಿ ಇಲ್ಲ ಅಂದರೆ ನೀನು ನೌಕರಿ ತೊಗೊಂಡು ಅಂತಂದ್ರೆ ನೀಡ್ಸ್ ಫುಲ್ಫಿಲ್ ಆಗ್ತಾವೆ, ದುಡ್ಡು ಕೈಯಾಗಿ ಬರ್ತದೆ, ಬಟ್ ಹ್ಯಾಪಿನೆಸ್ಸಿಗೆ ಗ್ಯಾರಂಟಿ ಇಲ್ಲ. ಅದೇ ಅದರ್ ಫೇಸ್ ಆಫ್ ಕ್ವಶನ್ಸ್ ಹೆಂಗಿದ್ದು, ದೇ ಆರ್ ಆಲ್ ಪರ್ಫೆಕ್ಟ್ ರೀಸನ್ ಫಾರ್ ಯುವರ್ ಅನ್ಹ್ಯಾಪಿನೆಸ್, ಬಟ್ ಫುಲ್ಫಿಲ್ಲಿಂಗ್ ದೆಮ್ ಯು ವಿಲ್ ಬಿ ಹ್ಯಾಪಿ, ದೇರ್ ಇಸ್ ನೋ ಗ್ಯಾರಂಟಿ. ಅರ್ಥ ಆಯ್ತಾ? ಭಾಳ ಅಂದರೆ ಭಾಳ ಡೀಪಾಗಿ ಇದನ್ನು ಇನ್ನೂ ಸ್ವಲ್ಪ ಥಿಂಕ್ ಮಾಡಿ ವಾಟ್ ಈಸ್ ದ ರೀಸನ್ ಫಾರ್ ಮೈ ಹ್ಯಾಪಿನೆಸ್ ಇದನ್ನು ಬರ್ಕೊಳ್ಬೇಕು. ಬಟ್ ವಾಟ್ ಈಸ್ ದ ರೀಸನ್ ಫಾರ್ ಮೈ ಅನ್ಹ್ಯಾಪಿನೆಸ್ ಲಿಸ್ಟ್ ಮಾಡಿರಿ. ಅದ್ರ ಜೊತೆಗೆ ಇನ್ನೂ ಅದಾವ. ಫಾರ್ ಎಕ್ಸಾಂಪಲ್ ನನ್ನ ಅನ್ಹ್ಯಾಪಿನೆಸ್ಸಿಗೆ ಬರೀ ಹೊಟ್ಟೆ ಹಸ್ತದ, ಅದು ಅನ್ಹ್ಯಾಪಿನೆಸ್ಸಿಗೆ ರೀಸನ್. ಅದ್ರ ಜೊತೆಗೆ ಇನ್ನೊಂದೇನೋ ರೀಸನ್ ಇರ್ಬೋದು, ಲಿಸ್ಟ್ ಮಾಡ್ಬೋದು ನಾವು. ಕನ್ಕ್ಲೂಷನ್ ಹೇಳ್ತಿದ್ದೀನಿ, ಲಾಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾಯಿದ್ದೀನಿ. ನನ್ನ ದುಃಖಕ್ಕೆ ಕಾರಣಗಳನ್ನು ನಾನು ಬರೆಯಬಹುದು, ಆದರೆ ಅವುಗಳನ್ನು ಫುಲ್ಫಿಲ್ ಮಾಡೋದ್ರಿಂದ ನಾನು ಸುಖಿಯಾಗಿರ್ತೀನಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಲಾಸ್ಟ್ ಇನ್ನೊಮ್ಮೆ ಹೇಳಿಬಿಟ್ಬಿಡ್ತೀನಿ, ನನ್ನ ದುಃಖಕ್ಕೆ ಕಾರಣಗಳನ್ನು ನಾನು ಬರೆಯಬಹುದು. ನಾನು ಇವತ್ತು ದುಃಖಿಯಾಗಿದ್ದೇನೆ ಅಂತಂದ್ರೆ ಸಾವಿರಾರು ಕಾರಣಗಳನ್ನು ಬರೆಯಬಹುದು, ಆದರೆ ನನ್ನ ಸುಖಕ್ಕೆ ಈ ಕಾರಣಗಳನ್ನು ಫುಲ್ಫಿಲ್ ಮಾಡೋದ್ರಿಂದ ನಾನು ಸುಖಿಯಾಗಿರ್ತೀನಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಹಾಗಂತ ಈ ಗ್ಯಾಪ್ಗಳನ್ನು, ಈ ಕಾರಣಗಳನ್ನು ಇಗ್ನೋರ್ ಮಾಡೋಕ್ಕೂ ಬರಂಗಿಲ್ಲ.
ಈ ಕಾರಣಗಳನ್ನು ನೀನು ಬಿಡೋಕೆ ಬರೋಂಗಿಲ್ಲ. ಹೊಟ್ಟೆ ಹಸ್ತೈತೆ ಅಂದ್ರೆ ಹಸಿಲ್ ಬಿಡು. ಸರ್ ನೀವೇ ಹೇಳಿರಲ್ರಿ ಹೊಟ್ಟೆ ತುಂಬಿದ ಮೇಲೆ ಹ್ಯಾಪಿನೆಸ್ ಗ್ಯಾರಂಟಿ ಇಲ್ಲ ಅಂತಂದಮೇಲೆ ಮತ್ತೆ ನಾ ಯಾಕೆ ಉಣ್ಲಿರಿ? ನೀವೇ ಹೇಳಿದ್ರಲ್ರಿ ಕಾರ್ ತೊಗೊಂಡ ಮೇಲೂ ನೀ ಹ್ಯಾಪಿನೆಸ್ ಇರೋದು ಗ್ಯಾರಂಟಿ ಇಲ್ಲ ಅಂತಂದ್ಮೇಲೆ ನಾ ಕಾರ್ ಯಾಕೆ ತೊಗೊಲಿರಿ? ಮನೆ ಕಟ್ಟಿದ ಮೇಲೂ ನೀ ಹ್ಯಾಪಿನೆಸ್ ಇರಲಿಕ್ಕಿಲ್ಲ ಅಂತನ್ನೋದಾದ್ರೆ ನಮ್ಮ ಮನೆ ಯಾಕೆ ಕಟ್ಟಲಿರಿ? ಮದುವೆ ಆದಮೇಲೂ ನೀ ಹ್ಯಾಪಿನೆಸ್ ಇರಲಿಕ್ಕಿಲ್ಲ ಅನ್ನೋದಾದ್ರೆ ನಮ್ಮ ಮದುವೆ ಯಾಕೆ ಆಗಲಿರಿ? ಹಂಗಿಲ್ಲ, ನೀ ಇವನ್ನೆಲ್ಲ ಫುಲ್ಫಿಲ್ ಮಾಡಲೇಬೇಕು. ಜೊತೆಗೆ ನೀವು ಇನ್ನೊಂದ್ರ ಬಗ್ಗೆ ಏನೋ ಒಂದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವಾಗ ಮಾತ್ರ ಇವು ಫುಲ್ಫಿಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಹೇಳಿ ನಿಮ್ಮ ಥಾಟ್ಸನ್ನು ಜಾಸ್ತಿ ಇದ್ರ ಕಡೆಗೆ ಹಾಕ್ರಿ, ಕರೆಕ್ಟ್ ರೀಸನನ್ನು ಕಂಡುಹಿಡೀರಿ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್.